ತಾವೆಲ್ಲ ಇಂದಿರಾ ಗಾಂಧಿಯ ಜನ್ಮದಿನ, ಈ ಶುಭ ದಿನ, ಒಬ್ಬ ಹುಕ್ಕಿನ ಮಹಿಳೆಯನ್ನ ಜನ್ಮದಿನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ರಾಷ್ಟ್ರಕ್ಕೆ ಕೊಟ್ಟಂತ ಅನೇಕ ಕೊಡುಗೆಗಳಲ್ಲಿ ಈ ನಮ್ಮ ಮಾಲಿನ್ಯ ಇಲಾಖೆ ಕೂಡ ಸ್ಥಾಪನೆ ಮಾಡಿದ್ರು. ಅದ ಉದ್ಘಾಟನೆ, ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈಶ್ವರ್ ಖಂಡ್ರೆ ಸಾಹೇಬ್ರೆ, ದಿನೇಶ್ ಗುಂಡೂರಾವ್ರೆ, ಮಾಜಿ ಉಪಮುಖ್ಯಮಂತ್ರಿಗಳಂತ ಅಶೋಕ್ ನಾರಾಯಣರವರೇ, ಇದೆಲ್ಲ ಬಹಳ ಜನ ಎಲ್ಲ ಶಾಸಕರಿದ್ದಾರೆ. ನಮ್ಮ ಶ್ರೀರಂಗಪಟ್ಟಣ ಶಾಸಕರು ದಿನೇಶು, ಮಾಜಿ ಮಂತ್ರಿಗಳು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಬಹಳ ಜೋರ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯಮಂತ್ರಿ ಭಾಷಣ ಮಾಡಿದ್ಮೇಲೆ ನಾನು ಭಾಷಣ ಮಾಡ್ತಿಲ್ಲ, ಅರ್ಥ ಇಲ್ಲ. ನಮ್ಮ ಹಳ್ಳಿಲಿ ಒಂದ್ ಕಡೆ ಮಾತಿರ್ತಾರೆ, ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಗಾರನ ಆಗ್ಬೇಡ ಅಂತೇಳಿ. ನಾವೆಲ್ಲ ಇತಿಹಾಸ ಪುಟಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಪರಿಸರ, ನೀರು, ಗಾಳಿ, ಬೆಳಕು ಇವು ಯಾರು ಕೂಡ ನಾವ್ಯಾರು ಇಲ್ಲೇ ಹೋಗ್ಲಿ ಅದಿದ್ದೇ ಇರ್ತದೆ. ನೀರಿಗೂ ಬಣ್ಣ ಇಲ್ಲ, ಗಾಳಿಗೂ ಬಣ್ಣ ಇಲ್ಲ. ಅದರಿಂದ ನಾವು ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇದನ್ನಿಲ್ಲ ಅಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ನಿಯಮ ಇದೆಯಲ್ಲ, ಆ ನಿಯಮ ಯಾರಿಗೂ ಕೂಡ ತಪ್ಪದಲ್ಲ. ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಗಾಳಿ ಯಾವಾಗ ಬೀಸಬೇಕು, ಆಷಾಢದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಬೇರೆ ಸಂದರ್ಭದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಹಂಗೆಲ್ಲ ಕೂಡ ಅನೇಕ ಲೆಕ್ಕಾಚಾರ ಇದೆ. ಈ ನೀರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಈಗ ನಾವೆಲ್ಲ ಹೊಳೆಗಳಲ್ಲಿ, ಬಾವಿಗಳಲ್ಲಿ ನೀರು ಸೇರಿ ನಮ್ಮ ಮನೆಯಲ್ಲಿ ಕೊಡ್ತಾ ಇದ್ರು. ಈಗ ಒಂದು ಬಾಟಲ್ ನೀರು 30 ರೂಪಾಯಿ 40 ರೂಪಾಯಿ ಆಗೋಗ್ಬಿಟ್ಟಿದೆ. ಅಂದ್ರೆ ಪರಿಶುದ್ಧವಾದಂತ ನೀರಿಲ್ಲ ಅಂದ್ರೆ ನಾವ್ಯಾರು ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಹಳ ಪುಣ್ಯವಂತರು. ನಾವು ದಕ್ಷಿಣ ಭಾರತದವರು ಈ ರೀತಿ ಪರಿಸರವನ್ನ ಕಾಪಾಡಿಕೊಂಡು ಬಂದಿದ್ದೀವಿ. ಇವತ್ತು ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಅವರಿಗೆ ನೇಮಕ ಮಾಡಿದೆ. ಅವರು ಮತ್ತು ನಮ್ಮ ಮಿತ್ರರಾದಂತ ನಮ್ಮ ಈಶ್ವರ್ ಖಂಡ್ರೆ ಅವರ ಮುಖಂಡತ್ವದಲ್ಲಿ ಈ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಈ ಪರಿಸರ ಕಾಪಾಡೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಹೇಳಿದ್ರು ಕೂಡ ಈ ನಮ್ಮ ಈಶ್ವರ್ ಖಂಡ್ರೆ ನಮ್ಮ ಮಾತು ಕೇಳಲ್ಲ. ಅಷ್ಟು ಕಠಿಣವಾಗಿ ಈ ಪರಿಸರ ಕಾಡನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿನ ಜಾಸ್ತಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ. ಹಂಗೂ ಬೈತಾ ಇರ್ತೀವಿ ನಾವೆಲ್ಲ, ಸ್ವಲ್ಪ ಸದ್ಲ ಬಿಡಿಯ ನಮಗೆ ಅಂತ ಕೇಳ್ತಾ ಇಲ್ಲ. ಹಂಗೆ ಈ ಕಾಡನ್ನ, ಹಸಿರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ಧರ್ಮಗಳಲ್ಲಿ ಈಗ ಅರಳಿ ಮರ ಪೂಜೆ ಮಾಡ್ತೀವಿ, ಬನ್ನಿ ಮರ ಪೂಜೆ ಮಾಡ್ತೀವಿ. ನಮ್ಮ ಪ್ರಾಣಿಗಳಲ್ಲೂ ಕೂಡ ಮಾದೇಶ್ವರನ ವಾಹನ ಯಾವ್ದಪ್ಪ ಅಂದ್ರೆ ಹುಲಿ ಅಂತ ಹೇಳ್ತಾರೆ, ನವಿಲು ಸುಬ್ರಹ್ಮಣ್ಯನ ವಾಹನ, ಇಲಿ ಗಣಪತಿ ವಾಹನ. ಈ ಹಳ್ಳಿಗಳಲ್ಲಿ ಸಗಣಿ ಒಂದ್ ಕಡೆ ಇರ್ತದೆ, ಅದಕ್ಕೆ ಗರ್ಕೆ ಹಾಕಿದ ತಕ್ಷಣ ಅದು ಗಣಪತಿ ಆಗೋಗ್ತದೆ. ಹಂಗೆ ನಮ್ಮ ಪ್ರಕೃತಿಯಲ್ಲೂ ಕೂಡ ಸಗಣಿನೂ ಬಿಡಂಗಿಲ್ಲ, ಗರಕೆನೂ ಬಿಡಂಗಿಲ್ಲ. ನಾನು, ಸಿದ್ದರಾಮಯ್ಯನವರು, ನಮ್ಮ ದಿನೇಶು ನಾವೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ದೆ, ಭಾರತ್ ಜೋಡೋ ಪಾದಯಾತ್ರೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಮೊಳಕಾನೂರ್ ಹತ್ರ ಟೀಗೆ ನಿಲ್ಸಿದ್ರು ರಾಹುಲ್ ಗಾಂಧಿ ಅವರು. ಈಗ ನಿಲ್ಸ್ಬೇಕಾದ್ರೆ ನಾನು ಕೂತಿದ್ದೆ. ಒಂದು ಹೆಣ್ಮಗಳು ಬಂದು, ವಯಸ್ಸಾದ ಹೆಣ್ಮಗಳು, ಮೊನ್ನೆ ಒಂದು 6-7 ತಿಂಗಳಾಯ್ತು ಆ ಹೆಣ್ಮಗಳು ತೀರ್ಕೊಂಡ್ರು. ಪಾಪ ಒಂದು 70-75 ವರ್ಷ ಆಗಿತ್ತು. ಒಂದು 2 ಸೌತೆಕಾಯಿ ತಂದ್ಕೊಟ್ರು. ರಾಹುಲ್ ಗಾಂಧಿ ಅವ್ರು ಕೇಳಿದ್ರು, ಏನು ಅದೇನು ಕೇಳು ಅಂತಂದ್ರು. ತಗೊಳಪ್ಪ, ನಿಮ್ಮ ಅಜ್ಜಿ ತಂದ್ಕೊಟ್ಟಂತ ಭೂಮಿಲಿ ಬೆಳೆದಿದ್ದೀನಿ ಸೌತೆಕಾಯಿನ, ನೀ ತಿನ್ನಪ್ಪ ಅಂತೇಳಿ ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ರು. ಹಂಗೆ ಉಳುವನ್ಗೆ ಭೂಮಿ ಕೊಟ್ಟದ್ದು ಇಂದಿರಾ ಗಾಂಧಿ ಅವರು. ಹಂಗೆ ಈ ದೇಶದ ಭವಿಷ್ಯಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸಿಕೊಂಡು ಇವತ್ತಿನ ದಿನ ಈ ನಮ್ಮ ಮಾಲಿನ್ಯ ಇಲಾಖೆಯಲ್ಲಿ ಈ ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಬಹಳ ಸಂತೋಷ. ಎಲ್ಲ ದುಡಿತಾರಂತ ಎಲ್ಲ ಈ ಇಲಾಖೆಯ ಎಲ್ಲ ನೌಕರರಿಗೆ, ಸಿಬ್ಬಂದಿಯವರಿಗೆ, ಕಾರ್ಯಕರ್ತರಿಗೆ, ನಮ್ಮ ಈಶ್ವರ್ ಖಂಡ್ರೆ ಮತ್ತು ಅವರ ತಂಡ ಮತ್ತು ನರೇಂದ್ರ ಸ್ವಾಮಿ ಅವರ ತಂಡ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.